ಸ್ನೇಹಿತರೆ ನಮಸ್ಕಾರ. ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನಲ್ನ ಮುಖ್ಯಸ್ಥ. ನನ್ನ ಈ ವಿಡಿಯೋದ ಶೀರ್ಷಿಕೆ ಅಯ್ಯೋ ಕಾಂಗ್ರೆಸ್. ವಿಚಿತ್ರ ಆಗಿದೆ ಅಲ್ಲ? ಖಂಡಿತ ಈ ರೀತಿಯ ಶೀರ್ಷಿಕೆ ಇಡಬೇಕು ಅಂತ ಅನಿಸಿದ್ದಕ್ಕೆ ನಾವು ಕಾರಣ ಅಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷವೇ ಕಾರಣ. ಅರವಿಂದ್ ಕೇಜ್ರಿವಾಲ್ ಅಂದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಲಿಕ್ಕರ್ ಹಗರಣದಲ್ಲಿ ಆರೋಪಿಯಾಗಿ ಇಡಿ ಅವರನ್ನು ಬಂಧಿಸುತ್ತೆ. ಆ ಬಂಧನದ ಸುದ್ದಿ ಕಿವಿಗೆ ಬೀಳುತ್ತಲೇ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಒಂದು ಖಾರವಾದ ಟ್ವೀಟ್ ಮಾಡ್ತಾರೆ. ಏನದು ಟ್ವೀಟು? ನಮ್ಮ ಪ್ರಧಾನಮಂತ್ರಿ ಅವರನ್ನು ಅವರು ಈ ಟ್ವೀಟ್ನಲ್ಲಿ ಪಾಶವಿ ಶಕ್ತಿ ಅನ್ನುವಂಥ ಪದ ಪ್ರಯೋಗ ಮಾಡ್ತಾರೆ. ಡೆವಿಲಿಶ್ ಪವರ್ ಅಂತಾರೆ. ಅಷ್ಟೊಂದು ಉಗ್ರರಾಗಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಅಂದರೆ ಅದು ಏನಿದೆ ಅಂತ ಒಮ್ಮೆ ನೋಡೋಣ. ಅವರು ಹೇಳ್ತಾರೆ ಆ ಟ್ವೀಟ್ನಲ್ಲಿ, ಹೆದರಿರತಕ್ಕಂಥ ನಮ್ಮ ಪ್ರಧಾನಿಯವರು ನರಸತ್ತ ಡೆಮಾಕ್ರಸಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಮೀಡಿಯಾಗಳನ್ನು ಕೊಂಡುಕೊಂಡಿದ್ದಾರೆ, ಪಕ್ಷಗಳನ್ನು ಒಡೆದಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಅಧಿಕೃತ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಸಾಲದು ಅನಿಸುತ್ತೆ ಈ ಪಾಶವಿ ಶಕ್ತಿಗೆ. ಇವರು ಈಗ ಚುನಾಯಿತ CM ಕೇಜ್ರಿವಾಲ್ ಅವರನ್ನು ಬಂಧಿಸೋದ್ರ ಮುಖಾಂತರ ತಮ್ಮ ದೌರ್ಜನ್ಯವನ್ನು ಮುಂದುವರಿಸಿದ್ದಾರೆ. ಎಷ್ಟು ಖಾರವಾದ ಟ್ವೀಟ್ ನೋಡಿ. ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಇಷ್ಟು ಬಲವಾಗಿ ನಮ್ಮ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದರು. ರಾಹುಲ್ ಗಾಂಧಿಯವರು ಮಾಡಿದ ತಕ್ಷಣ ಅವರ ಬೆಂಬಲಿಗರು ಸುಮ್ಮನೆ ಇರಲಿಕ್ಕಾಗುತ್ತಾ? ದೆಹಲಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅರವಿಂದರ್ ಸಿಂಗ್ ಲವ್ಲಿ ಕೂಡ ಆ ಕ್ಷಣ ಅವತ್ತೇ ರಾತ್ರಿ ಒಂದು ಮಾಧ್ಯಮಗಳಿಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. और आप पार्टी हमारी गठबंधन की पार्टनर है, हम मजबूती के साथ उनके साथ खड़े हैं और उनके साथ मिलकर चुनाव लड़ेंगे. ಅದೇ ರಾಗ ಅದೇ ಹಾಡು. ರಾಹುಲ್ ಗಾಂಧಿಯವರು ಏನು ಹೇಳಿದ್ರು ಅದನ್ನೇ ಅವರು ಮುಂದುವರಿಸ್ತಾರೆ. ನಾವು ಈ ಸಂಕಷ್ಟದ ಕಾಲದಲ್ಲಿ ಕೇಜ್ರಿವಾಲ್ ಜೊತೆಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಬಹಳಷ್ಟು ಜನ ಹೇಳ್ತಾರೆ. ಶಶಿ ತರೂರ್ ಕೂಡ ಹೇಳ್ತಾರೆ, ಇದು ಡೆಮಾಕ್ರಸಿಯ ಮೇಲೆ ನಡೆದ ಗದಾಪ್ರಹಾರ. ಸ್ನೇಹಿತರೆ, ವಿಚಿತ್ರ ನೋಡಿ. ಇದೇ 2022 ಜೂನ್ನಲ್ಲಿ, ಜೂನ್ 3ನೇ ತಾರೀಕು ದೆಹಲಿ ಕಾಂಗ್ರೆಸ್ ಘಟಕ ಒಂದು ಟ್ವೀಟ್ ಮಾಡುತ್ತೆ. ಆ ಟ್ವೀಟ್ನಲ್ಲಿ ಏನಿದೆ, ನಾವು ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆಮ್ ಆದ್ಮಿ ಪಕ್ಷ ಹೊರಡಿಸಿರುವಂಥ ನೂತನ ಅಬ್ಕಾರಿ ನೀತಿ ಏನಿದೆ, ಇದರಲ್ಲಿ ಸಾಕಷ್ಟು ಗೊಂದಲಗಳಿವೆ, ಲೋಪದೋಷಗಳಿವೆ. ಇಲ್ಲಿ ಹಣದ ಹರಿವು ಹರಿದಾಡಿದೆ, ಭ್ರಷ್ಟಾಚಾರದ ಸುಳಿವು ನಮಗೆ ಸಿಕ್ಕಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಇದೇ ಕಾಂಗ್ರೆಸ್ ಪಕ್ಷ ಕಂಪ್ಲೇಂಟ್ ಮಾಡುತ್ತೆ. ವಾಸ್ತವವಾಗಿ ಹೇಳಬೇಕು ಅಂದರೆ ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಮೊದಲು ಕಂಪ್ಲೇಂಟ್ ಮಾಡಿದ್ದು BJP ಅಲ್ಲ, ಇದೇ ಕಾಂಗ್ರೆಸ್ ಪಕ್ಷ. ಇದಾದ 2 ದಿನಕ್ಕೆ ದೆಹಲಿ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕ ಅಜಯ್ ಮಾಕನ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ನಲ್ಲಿ ಅವರು ನೇರವಾಗಿ ಆರೋಪ ಮಾಡ್ತಾರೆ, ಲಿಕ್ಕರ್ ಹಗರಣದಲ್ಲಿ 100 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ. ಈ ಭ್ರಷ್ಟಾಚಾರದ ಹಣ ಲಿಕ್ಕರ್ ಲಾಬಿಯಿಂದ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಸಂಗಡಿಗರಿಗೆ ಬಂದಿದೆ. ಈ ಹಣದಲ್ಲಿ ಹಲವಾರು ಕೋಟಿ ರೂಪಾಯಿಗಳನ್ನು ನಮ್ಮ ಗೋವಾ ಎಲೆಕ್ಷನ್ಗೂ ಕೂಡ ಕೇಜ್ರಿವಾಲ್ ಖರ್ಚು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ಈ ಹಣವನ್ನು ಖರ್ಚು ಮಾಡಲಾಗಿದೆ. ಕೂಡಲೇ ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂತೆ ಹಲವಾರು ಸಚಿವರು ರಾಜೀನಾಮೆ ನೀಡಬೇಕು. ಕೇಜ್ರಿವಾಲ್ ಒಂದು ಕ್ಷಣವೂ ಈ ಪದವಿಯಲ್ಲಿ ಉಳಿಯೋದಕ್ಕೆ ಅಧಿಕಾರದಲ್ಲಿ ಇರೋದಕ್ಕೆ ಆತ ಲಾಯಕ್ಕಿಲ್ಲ. कि वो पैसा 100 करोड़ रुपए गोवा के इलेक्शंस के अंदर आप पार्टी ने इस्तेमाल किया और कांग्रेस के खिलाफ में किया, क्योंकि जो वोट वहां पर उनको मिले वो कांग्रेस के खिलाफ में मिले. तो केजरीवाल ने कांग्रेस को हराने के लिए, कांग्रेस को नुकसान पहुंचाने के लिए केजरीवाल ने 100 करोड़ का स्कैम किया है. ಈ ರೀತಿಯ ಮಾತುಗಳನ್ನು ಅವರು ಪ್ರೆಸ್ ಮೀಟ್ನಲ್ಲಿ ಆಡ್ತಾರೆ. ಇನ್ನೊಬ್ಬ ಇರ್ತಾನೆ, ಸಂದೀಪ್ ದೀಕ್ಷಿತ್ ಅಂತ ಹೇಳಿ ಇನ್ನೊಬ್ಬರು ನಾಯಕರು. ಅವರು ದೆಹಲಿಯನ್ನು 3 ಅವಧಿಗಳ ಕಾಲ ಆಳಿದ ಶೀಲಾ ದೀಕ್ಷಿತ್ ಅವರ ಪುತ್ರ, ಕಾಂಗ್ರೆಸ್ಸಿನ ಕಟ್ಟಾಳು. ಅವರು ಇತ್ತೀಚಿನವರೆಗೆ ಕೇಜ್ರಿವಾಲ್ ವಿರುದ್ಧ ಮಾತಾಡ್ತಾ ಇದ್ದರು. ಅವರ ಟ್ವೀಟ್ಗಳನ್ನು ನೀವು ಗಮನಿಸಬಹುದು. ಕೇಜ್ರಿವಾಲ್ ಇಡಿ ಸಮನ್ಸ್ಗೆ ಉತ್ತರ ಕೊಡಲಿಲ್ಲ ಅಂದಾಗ, ಇಡಿ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದಾಗ ಇದೇ ಸಂದೀಪ್ ದೀಕ್ಷಿತ್ ಹಿಗ್ಗಾಮುಗ್ಗಾ ಕೇಜ್ರಿವಾಲ್ ಅವರನ್ನು ತರಾಟೆಗೆ ತಗೋತಾರೆ. ಕೇಜ್ರಿವಾಲ್ ತಪ್ಪಿತಸ್ಥ, ಹಾಗಾಗಿ ತನಿಖೆಯಿಂದ ಓಡೋಗ್ತಿದ್ದಾರೆ ಅನ್ನುವಂಥ ಮಾತನ್ನು ಅವರು ತಮ್ಮ ಟ್ವೀಟಲ್ಲಿ ಹೇಳ್ತಾರೆ. ಆದರೆ ಅದೇ ಕೇಜ್ರಿವಾಲ್ ಬಂಧನ ಆಗ್ತಿದ್ದಾಗಲೇ ಕಂಪ್ಲೀಟ್ ಉಲ್ಟಾ, ಕೇಜ್ರಿವಾಲ್ ಅವರ ಬಂಧನ ಪ್ರಜಾಪ್ರಭುತ್ವ ವಿರೋಧಿ,
ಪ್ರತಿಪಕ್ಷಗಳನ್ನು ಹಣಿಯುವ ತಂತ್ರ, ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಂತಹ ನೈತಿಕತೆಯೇ ಇಲ್ಲ, ಒಂದು ಸ್ಪಷ್ಟವಾದ ನಿಲುವೇ ಇಲ್ಲ. ತಾವೇ ಬಹಿರಂಗಗೊಳಿಸಿದ ಹಗರಣ, ಆ ಹಗರಣಕ್ಕೆ ಪ್ರತಿಯಾಗಿ ನಡೆದ ತನಿಖೆಗಳು, ಆ ತನಿಖೆಯ ಫಲಶ್ರುತಿಯಾಗಿ ನಡೆದ ಬಂಧನ, ಇದೆಲ್ಲವೂ ತಾವು ಕೊಟ್ಟ ಕಂಪ್ಲೇಂಟ್ ನಂತರ ಆದ ಬೆಳವಣಿಗೆಗಳು. ತಾವೇ ಮಾಡಿದ ಆರೋಪಕ್ಕೆ ಪ್ರತಿಯಾಗಿ ಈಗ ಯಾರ ಮೇಲೆ ಆರೋಪ ಮಾಡಿದ್ರೋ ಅವ್ರ ಪರವಾಗಿ ನೀವು ನಿಂತಿದ್ದೀರಿ. ಕಾಂಗ್ರೆಸ್ ಪಕ್ಷ ಎತ್ತ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಜನ ಕೇಳಬೇಕೋ ಬೇಡವೋ? ಅದಕ್ಕಾಗೇ ಈ ವಿಡಿಯೋಗೆ ನಾವು ಇಟ್ಟಿರುವಂಥ ಹೆಸರು ಅಯ್ಯೋ ಕಾಂಗ್ರೆಸ್.